ಚಪಾತಿ ಬೇಕು. ಹಾಗಾಗಿ ಚಪಾತಿ ಪಲ್ಯ ಅವ ಊಟ ಮಾಡತ್ತಾನು. ಇವರಿಬ್ರು ಅನ್ನ ಸಾರು ತಗೊಂಡಾರ. ಇರ್ಲಿ ಆಳು ಮತ್ತು ಚಪಾತಿ ಕೊಬ್ಬರಿ ಸಾರು. ಹಾಗಾಗಿ ಫಸ್ಟ್ ಇಂತಾನೆ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಮೊನ್ನೆನೂ ಮಿಸ್ ಆಗಿತ್ತು ನೋಡ್ರಿ. ಅದಕ್ಕಂತೇಳಿ ಇದಕ್ಕೆ ನಾನು ತೊಗೊಂಡಿರೋದು ಈಗ ಒಂದು 3 ಉಳ್ಳಾಗಡ್ಡಿ, ಒಂದು ಟಮಾಟಿ ತೊಗೊಂಡಿನಿ. ಹುಳಿ ಜಾಸ್ತಿ ಆದ್ರೆ ಸರಿ ಅನ್ಸಲ್ಲ. ಹಾಯ್ ಫ್ರೆಂಡ್ಸ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ನಾವಂತೂ ಸೂಪರ್ ಆಗದೀವಿ. ನೀವು ಕೂಡ ಹಾಗೆ ಅದಿರ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ. ಬರೀ ಬೆಳಗ್ಗೆನೆ ಹುಡುಗರಿಗೆಲ್ಲ ಈಗ ಒಂದು ರೌಂಡ್ ಚಹಾ ಮಾಡಿ ಅವ್ರು ಕುಡಿದು ಮತ್ತು ಅವು ಬಟ್ಲ ನಮಗೆ ತೊಳೆದು ಕೊಟ್ಟರು. ನಮಗೋಸ್ಕರ ಚಹಾ ನಾವು ಹಾಕೊಂಡೇವು ನೋಡ್ರಿ. ಅದ್ರೊಳಗೆ ನಿನ್ನೆ ಮುಂದಾಗ ಬಂದು ತೊಗೊಂಬಂದಿದ್ಲು ಮಮ್ಮಿ ಚಹಾ ಮತ್ತು ಬನ್ನು ಸೂಪರ್ ಟೇಸ್ಟಿಯಾಗಿ. ಇವಾಗ ನಾವು ಟೇಸ್ಟ್ ಮಾಡೋಣ ಅಂತ ಬೆಳಗ್ಗೆ ಲಾಗ್ ಅಂತ ಸೂಪರ್ ಡೂಪರ್ ಆಗಿ ಸ್ಟಾರ್ಟ್ ಮಾಡೀನಿ. ನೋಡ್ರಿ ಕಂಟಿನ್ಯೂ ಲಾಗ್ ಹೆಂಗೆ ಮಾಡ್ತೀನಿ ಅಂತೇಳಿ. ಹಾಯ್ ಮಮ್ಮಿ. ಹಾಯ್ ಸತಕ. ಚಹಾ ಬ್ರೆಡ್ ತಿನ್ನೋ ಮುಂದೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಲ್ಲ ಮಮ್ಮಿ? ಅವ್ರದ್ದಾಗ್ಯದ. ಅವ್ರದ್ದು ಕೈ ಮುಗಿಸಿ ನಾವು ತೊಗೊಂಡಿವಿ. ಆನೆ ಹೆಂಗದು? ಯಾವ್ದದ ಆನೆ? ಅಂಜನಿ ಯಾವುದು? ಮೊನ್ನೆ ಕಂಜನ್ ಹೆಂಗೆ ಗುರ್ಗಾಕತ್ತ ಹಂಗೆ ಗುರ್ಗಾಕ್ತಾನ ಓಂಕಾರ. ಏನು ಕೊಟ್ರ ಓಕೆ ರೀ. ಚಹಾ ಕುಡಿದು ಆಮೇಲೆ ಸಿಗೋನು ಬಾಯ್. ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ. ನೋಡ್ತಿರ್ಬೋದು ನೀವು ಉಳ್ಳಾಗಡ್ಡಿ ಟಮಾಟೆ ಒಮ್ಮೆ ನಿಮ್ಗೆ ಎಕ್ದಮ್ ತೋರ್ಸಾಕತ್ತೀನಿ ಅಂತೇಳಿ. ಹೌದು ಬರ್ರಿ, ನಾನು ಈ ಸದ್ದ ಮಾಡಾಕತ್ತಿರೋದು ಕೊಬ್ಬರಿ ಸಾರು. ಹಾಗಾಗಿ ಫಸ್ಟ್ ಇಂತಾನೆ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಮೊನ್ನೆನೂ ಮಿಸ್ ಆಗಿತ್ತು ನೋಡ್ರಿ. ಅದಕ್ಕಂತೇಳಿ ಇದಕ್ಕೆ ನಾನು ತೊಗೊಂಡಿರೋದು ಈಗ ಒಂದು 3 ಉಳ್ಳಾಗಡ್ಡಿ, ಒಂದು ಟಮಾಟಿ ತೊಗೊಂಡಿನಿ. ಹುಳಿ ಜಾಸ್ತಿ ಆದ್ರೆ ಸರಿ ಅನ್ಸಲ್ಲ ಅಂತ ಹೇಳಿ. ಅಲ್ಲ ಪೇಸ್ಟು ಒಂದು ಸುಹಾನ್ ಮಸಾಲದ್ದು. ಈಗ ಉಳ್ಳಾಗಡ್ಡಿ ಹಾಕೊಂಬರ್ರಿ. ಆ್ಯಕ್ಚುಲಿ ಕೊತ್ತಂಬರಿನ ನಾನು ಇದ್ರಾಗ ಹಾಕೋತಿದ್ದೆ ರೀ. ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ 3 ಮಿಕ್ಸಿ ಹಾಕೋತಿದ್ನಿ. ಅದು ಸ್ಮೆಲ್ ಸಖತ್ ಬರ್ತಿತ್ತು. ಈ ಸಲ ಹಾಕೊಂಡಿಲ್ಲ. ಯಾಕಂತಂದ್ರೆ ಅಲ್ಲ ಇಲ್ರಿ, ಕೊತ್ತಂಬರಿ ಐತಿ, ಬೆಳ್ಳುಳ್ಳಿ ಅದಾವು, ಅಲ್ಲ ಇಲ್ಲ. ಹಾಗಾಗಿ ಅಲ್ಲ ಪೇಸ್ಟ್ ತರ್ಸಿನಿ. ಇಲ್ಲ ಅಂದ್ರೆ ಅಲ್ಲ ಪೇಸ್ಟ್ ಮನೆಯಾಗ ರೆಡಿ ಮಾಡ್ಕೋತಿದ್ನಿ. ಅದು ಚಲೋ ಅನ್ನಿಸ್ತೈತ್ರಿ. ಈಗ ಒಂದಿಷ್ಟು ಕರಿಬೇವು ಇತ್ತಂದ್ರೆ ಕರಿಬೇವು, ಇಲ್ಲ ಅಂದ್ರೆ ಕೊತ್ತಂಬರಿನ ಜಾಸ್ತಿ ಹಾಕೊಂಡ್ಬಿಡ್ರಿ. ಕೊತ್ತಂಬರಿ ಐತಿ, ಒಂದು ಸ್ವಲ್ಪ ಮಿಕ್ಸಿಗಾರ ಹಾಕ್ಲಿ ಕಲ್ಲಾಗಾರ ಅರ್ಧಲ್ಲಿ ಹಾಕ್ಬೇಕು ಅನ್ಕೊಂಡಿನಿ. ಅಂದ್ರೆ ಅದ್ರದ್ದು ಘಮ ಬಿಡ್ತೈತ್ರಿ, ಅದು ಚಂದ ಅನ್ನಿಸ್ತೈತಿ. ಚಂದಾಗ ಇದಾದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಮ್ರಿ. ಈಗ ಅಲ್ಲ ಪೇಸ್ಟ್ ಹಾಕೊಂಡೆ ನೋಡ್ರಿ. ಕಂಪ್ಲೀಟ್ ಆಗಿ ಇದ್ರಾಗ ಕೊಬ್ಬರಿ ಸಾರು ನಾನು ಯಾವ ಥರ ಸ್ಟೈಲಾಗಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡಾಕತ್ತೀನಿ ನೋಡ್ರಿ. ಈಗ ಮಸ್ತ್ ಇದೆಲ್ಲ ಕುದ್ದು ಎಣ್ಣೆ ಬಿಡುತ್ತಾ ಅನ್ನೋ ಟೈಮಿಗೆ ನಾವು ಇದಕ್ಕೆ ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕ್ಕೊಂಡೆ ನೋಡ್ರಿ. ಅಲ್ಲ ಪೇಸ್ಟಿನ ಜೊತೆಗೇನೆ ಒಂದು ಸ್ವಲ್ಪ ಟಮಾಟಿ ಕುದ್ರೂ ಚಂದ ಅನ್ನಿಸ್ತೈತಿ. ಎಲ್ಲ ಟಮಾಟಿ ಕೂಡ ಇದು ಕುದ್ದು ನೀರು ಬಿಡಬೇಕು. ಒಂದು ಸ್ವಲ್ಪ ಕೈಯಾಡಿಸಿ ಇದಕ್ಕೆ ಈ ಸದ್ದ ಬೇಕಾಗಿರೋ ಮಸಾಲೆ ಖಾರ, ಒಂದಿಷ್ಟು ಕಟ್ವಾ ಮಸಾಲೆ, ಅರಿಶಿನ ಹಾಕಿ ಕೈಯಾಡಿಸ್ಬಾರ್ದ್ರಿ. ಅಷ್ಟೇ ಕೈ ಬಿಟ್ಬಿಡ್ಬೇಕು ನಾವೀಗ. ನೋಡ್ರಿ ಹಿಂಗತ್ತೆ ಹಾಕೊಂಡಿವಲ್ರಿ. ಇದು ಅಷ್ಟೇ ಸ್ವಲ್ಪ ಟಮಾಟಿ ಕುದಲ್ಲೇ ಮೆತ್ತಗಾದ್ರೆ ಇವು ಎಲ್ಲೆಲ್ಲ ಅದಾವಲ್ರಿ, ಅಲ್ಲೆಲ್ಲ ಎಣ್ಣೆ ಒಳಗೆ ಒಂದು ಸ್ವಲ್ಪ ನೆಂದಂಗೆ ನೋಡ್ರಿ ಹೆಂಗೆ ನೆನೆಕತ್ತೈತಿ. ಅಲ್ಲೆಲ್ಲೇ ನೆಂದಂಗಾಗಿ ಅದು ಕೂಡ ಚಂದಾಗ ಅದ್ರ ಜೊತೆಗೆ ಮಿಕ್ಸ್ ಆಗ್ತೈತಿ. ಮುಂಚೆ ಒಂದು ಸ್ವಲ್ಪ ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು. ಕಮ್ಮಿ ಆಗಿತ್ತು ಅಂತ ಅನಿಸ್ತಂದ್ರೆ ಅಷ್ಟೇ ನೀವು ಜಾಸ್ತಿ ಹಾಕೋರಿ. ಇಲ್ಲ ಅಂತಂದ್ರೆ ಅಷ್ಟರೊಳಗೆ ಬಿಡ್ರಿ. ನಮ್ಮ ಖಾರ ಅಂತ ಸಿಕ್ಕಾಪಟ್ಟೆ ಖಾರ ಅದಾವು. ಹಾಗಾಗಿ ನಾನು ಖಾರನ ಕಮ್ಮಿ ಹಾಕೊಂಡಿನಿ ಸದ್ಯಕ್ಕೆ. ಯಾಕಂದ್ರೆ ಎಲ್ಲ ಹುಡುಗರು ಊಟ ಮಾಡ್ಬೇಕು ನೋಡ್ರಿ. ಅದಕ್ಕೆ ನೋಡಿದ್ರಲ್ರಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದಿಷ್ಟೇ ನೀರು ಹಾಕೊಳ್ಳೋಣ್ರಿ. ಅಂದ್ರೆ ತಳ ಹಿಡಿಬಾರ್ದು, ಅಲ್ಲ ತಳ ಹಿಡಿತೈತೆ ಅಂತೇಳಿ ಒಂದಿಷ್ಟೇ ನೀರು ಹಾಕೊಂಡು ಈಗ ಇದನ್ನ ಇಷ್ಟೇ ಕುದಿಯಾಕ ಬಿಟ್ಬಿಡೋಣ್ರಿ. ಎಲ್ಲ ಕುದ್ದು ರಸ ಬಿಡ್ಲಕ್ಕ. ಈಗ ಇಲ್ಲಿ ನೋಡಾಕತ್ತೀರಿ ನೀವು, ಇವು ಸೋಯಾಬೀನ ಎಷ್ಟು ಚಂದ ನೆಂದಾವಂತೇಳಿ ನೋಡ್ರಿ. ಇಲ್ಲಿ ಈ ಥರ ನೆಂದಾವು ಸೋಯಾಬೀನ. ಬಿಸಿ ನೀರೊಳಗೆ ನೆನೆಸ್ಕೊಂಡೆ. ಅರ್ಜೆಂಟ್ ಒಳಗೆ ಬೇಕಾಗಿದ್ದಾಗ ಬಿಸಿ ನೀರೊಳಗೆ ನೆನೆಸ್ಕೊಂಡ್ರೆ ಏನೂ ಆಗಲ್ಲ. ಇನ್ನೊಂದು ಹಸಿ ನೀರೊಳಗೆ ನೆನೆಸ್ಕೊಂಡ್ರೆ ಒಡಿತಾವು. ಬಿಸಿ ನೀರೊಳಗೆ ಸ್ವಲ್ಪ ಜಲ್ದಿನ ಹಾಕಿ ಜಲ್ದಿ ತೊಗೊಂಡ್ರೆ ಒಡೆಯಂಗಿಲ್ಲ ರೀ. ಎಷ್ಟೇ ನಾವು ಇದನ್ನ ಮಾಡೋಕೆ ಹೋದ್ರೂ ಒಡೆಯಂಗಿಲ್ಲ.
ಒಂದೊಂದು ಸೋಯಾಬೀನ್ ಒಂದೊಂದು ಥರ ಇರ್ತಾವೆ. ಇವು ಸಣ್ಣ ಸೋಯಾಬೀನ ಒಡೆಯಂಗಿಲ್ಲ, ದೊಡ್ಡ ಸೋಯಾಬೀನ್ ಆದ್ರೆ ಹೊಡಿತಾವೆ, ಮತ್ತು ಒಡೆಯಲ್ಲ ಅಂತೇನು ಅನ್ನಂಗಿಲ್ಲ ರೀ, ಹೊಡಿತಾವೆ. ಇವನ್ನೆಲ್ಲ ಚಂದಾಗ ನೀರನ್ನ ಹಿಂಡ್ಕೊಂಡು ಟಮಾಟಿ ಉಳ್ಳಾಗಡ್ಡಿ ಹಚ್ಚಿ ಇಟ್ಕೊಂಡಿದ್ವಲ್ರಿ, ಆ ಪ್ಲೇಟಿನೊಳಗನೆ ಹಾಕೊಳಕತ್ತೀನಿ ನಾನು. ಮತ್ತು ಇದೇನ್ರಪ್ಪ ಎಂಥ ಪ್ಲೇಟ್ನ ಹಾಕೊಳತ್ತೀರಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹುಡುಗರ ಸಂಬಂಧ ಇವನ್ನ ಸೋಯಾಬೀನ್ ಹಾಕಾಕತ್ತೀನಿ. ತತ್ತಿ ತಿಂತಿದ್ರಿ, ನಾನೇ ಬ್ಯಾಡ್ ಅಂತೇಳಿ ಇವು ಸೋಯಾಬೀನ್ ಇದ್ದುವಲ್ಲ, ಹಾಗಾಗಿ ನೋಡ್ರಿ ಇದ್ರೊಳಗೆ ಒಂದು ಚಲೋ ಇಲ್ಲ, ಬ್ಯಾಡ್ ಅಂತೇಳಿ ಇವನ್ ತಂದು. ಆಹಾ ಸುಡಕತ್ತವ್ರಿ ಇನ್ನು ನೋಡ್ರಿ. ಇದ್ರೊಳಗೆ ನೀರು ಹೆಂಗೆ ಬರ್ತಾವ ಅಲ್ಲಿ ಹಿಂಡಿದ್ರಾಗನೆ ಎಲ್ಲ ನೀರು ಹೀರು ತಕ್ಕೊಂಡು ಅಂದ್ರೆ ಈ ಮಸಾಲೆದೊಳಗೆ ಹಾಕ್ಬಿಡ್ಬೇಕ್ರಿ, ಕೊಬ್ಬರಿ ಹಾಕನ ಅಂದ್ರೆ ಚಂದಾಗ ಈ ರಸ ಹೀರ್ಕೊಳತ್ರಿ. ಇವನು ಹಿಂಡಿ ತಕ್ಕೋತೀನಿ ತಡ್ರಿಪ್ಪ ಒಂದೇ ಕೈ ಒಳಗೆ ವೈನಿ ಆಗಂಗಿಲ್ಲಿದ್ದು. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನೀವು ನಿಮ್ಮ ಕಣ್ಣೆದ್ರಿಗೇನೆ ನಾನು ಪ್ರತಿಯೊಂದನ್ನ ಹಾಕಿದ್ನಿ, ಯಾವ ಥರ ಕೆಂಪಗೆ ಆಗ್ಯದಂತೇಳಿ. ಕೊಬ್ಬರಿ ಹಾಕ್ಕೊಂಡು ನೋಡ್ರಿ. ಈಗ ಕೊಬ್ಬರಿ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ತಿರುಗಿಸಿ ಪೂರ್ತಿ ಒಂದಿಷ್ಟು ನೀರು ಹಾಕ್ಕೊಂಬಿಡೋಣ್ರಿ. ನೀರು ಹಾಕ್ಕೊಂಡು ಅದನ್ನು ಕೊಬ್ಬರಿ ಒಂದು ಸ್ವಲ್ಪ ಕೊತ್ತ ಅನ್ನೋ ತನಕ ಕುದೀಲಿ. ಅದು ಕುದ್ದಾದ್ಮೇಲೆ ಇಲ್ಲಾಂದ್ರೆ ಒಂದು ಸ್ವಲ್ಪ ರಸ ಹಿಡ್ಕೊಂಡಾದ್ಮೇಲೆ ನಾನು ಸೋಯಾಬೀನ್ ಹಾಕ್ತೀನಿ. ಸೋಯಾಬೀನ್ ಹಾಕಿ ಅದು ಒಂದು ಸ್ವಲ್ಪ ಕುದ್ದಂಗೆ ಆದಮೇಲೆ ಬೇಕಾದಷ್ಟು ನೀರು ಹಾಕ್ಕೊಂಡು ಕೊಬ್ಬರಿ ನಮ್ಗೆ ಅಳಕ್ ಬೇಕಾದ್ರೆ ಅಳಕ, ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಂಡು ನಮ್ಗೆ ಒಟ್ಟಕ್ಕೆ ಸಾರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ವಿ ಅಂದ್ರೆ ಮುಗೀತು. ಸ್ವಲ್ಪ ಕುದಿಸ್ಬಿಡ್ಬೇಕ್ರಿ. ಆಮೇಲೆ ಸ್ವಲ್ಪ ಕುದಿ ಟೈಮ್ದಾಗ ಏನು ಚಿಕನ್ ಮಸಾಲ ತಂದೀನಿ ಅದನ್ನ ಹಾಕಿದ್ನಿ ಅಂದ್ರೆ ಸೋಯಾಬೀನ್ ಸಾಂಬಾರ್ ಪೂರಾ ಕಂಪ್ಲೀಟ್. ಏನೇನು ರೆಡಿ ಕುದಿಲ್ರಿ ಇದು, ಕುದ್ದಿಂದ ಸೋಯಾಬೀನ್ ಹಾಕೋತೀನಿ ನೋಡ್ರಿ ಫ್ರೆಂಡ್ಸ. ಕುದಿಯಾಕತ್ತಿದ್ದು ಕಾಣಕತ್ತೈತಿ. ಇದಕ್ಕೆ ನಾವೀಗ ಸೋಯಾಬೀನ್ ಹಾಕೊಳ್ಳೋಣಂತ. ರಸ ಹಿಡಿತೈತೆ ಅದು. ಹೀಗೆ ಕುದಿಯಕ್ಕೆ ಹಾಕಿ ಇದು ಒಂದು ಗುಗಿ ಕುದ್ದಾದ್ಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ನೀರು ಹಾಕೊಳ್ಳೋಣ. ಇನ್ನೊಂದು ಫ್ರೆಂಡ್ಸ್ ಹಸಿ ಕೊಬ್ಬರಿದಲ್ಲ ಸಾರು, ಇನ್ನೊಂದ್ಸಲ ಹೇಳ್ತೀನಿ, ಒಣ ಕೊಬ್ಬರಿ ಅಂದ್ರೆ ಗಿಟಗದ ಕೊಬ್ಬರಿ ಇದು. ಕಾಯಿ ಎಲ್ಲ ನೀರು ಹೀರ್ಕೊಂಡಿದ್ದಾರ ಅಂತ ಗಿಟಗ ಕೊಬ್ಬರಿ ಸಾರಿದು. ಹಸಿ ಕೊಬ್ಬರಿ ಅದು ನೋಡಕ್ ಒಂಥರ ಎಣ್ಣೆ ಕಾಣತ್ತಲ್ರಿ ಗಿಟ್ಟಗ, ಆ ತರ ಗಿಟ್ಟಗಿರುತ್ತ. ಮಿಕ್ಸಿಗೆ ಹಾಕನ ಪೂರಾ ಸಣ್ಣ ಮಾಡಿರ್ತೀವಿ. ಅದು ಹಸಿ ಕೊಬ್ಬರಿ ಹಾಲು ಬಿಡ್ತೈತಿ, ಹಾಲು ಬಿಟ್ಟು ಹೊಡಿತಿತ್ತದ ಸಾರು. ಇದು ಎಣ್ಣೆ ಬಿಡ್ತೈತಿ. ಇದು ಒಡೆಯಲ್ರಿ, ಒಂಥರ ತನು ಹೆಂಗ ಅಂತಾಳಮ್ಮ ಹಂಗಾಗತ್ರಿ. ಒಟ್ಟು ಸಾರಿದು ಕುದಿಲ್ರಿ. ಇದು ಕುದ್ದಾದ್ಮೇಲೆ ಈಗೆಲ್ಲ ಮುಗಿತಿರ್ದು. ಉಪ್ಪು ಖಾರ ಹಾಕೊಳ್ಳೋದು, ಇನ್ನೇನು ಚಿಕನ್ ಮಸಾಲೆ ಒಂದೇ ಹಾಕೋದು. ಇದಕ್ಕೆ ಹಾಕಾದ್ಮೇಲೆ ಮತ್ತೆ ಲಾಸ್ಟ್ ಫೈನಲ್ ಆಗಿ ಸಾರು ನಾನು ನಿಮಗೆ ತೋರಿಸ್ತೀನಿ. ಬಾಯ್. ಬರ್ರಿ ಫೈನಲ್ ಆಗಿ ನಾನು ಸಾಂಬಾರು ಮಾಡೀನಿ. ಈಗ ಆಗಕ್ಕೆ ನಮ್ಮ ಶ್ರೀ ಓಂಕಾರಂದು ಊಟ ಅಂತೂ ಆಗೈತಿ. ಈಗ ಪಿಲ್ಲು, ಸ್ನೇಹ, ಸಿಂಧು ಊಟ ಮಾಡಾಕತ್ತಾರ. ಸಾರು ಸಾಂಬಾರು ಟೇಸ್ಟ್ ನೋಡೋರು ಇವರೇ ದೊಡ್ಡ ಮನುಷ್ಯ ರೀ ಸದ್ದ. ಹಾಂ ಏಕ್ ನಂಬರ್ ಆಗೈತೆ. ನಮ್ಮ ಪಿಲ್ಲುಗ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ. ಅವು ತಂಗಳವರ ಇರಲಿ ಎಂಥವರ ಇರಲಿ ಒಟ್ಟು ಅವು ಚಪಾತಿ ಬೇಕು. ಹಾಗಾಗಿ ಚಪಾತಿ ಪಲ್ಯ ಅವ ಊಟ ಮಾಡತ್ತಾನು. ಇವರಿಬ್ಬರು ಅನ್ನ ಸಾರ ತೊಗೊಂಡಾರ. ಇರ್ಲಿ ಆಳು ಮತ್ತು ಚಪಾತಿಯಾಗ ಸಾರು ಇದ್ದಿದ್ರೆ ಹಾಗೆ ಆಗುತ್ತದು. ಸಾರ ಇಲ್ಲದ್ರಾಗ ಇನ್ನೊಂದು ಸ್ವಲ್ಪ ಹಾಕೊಂಬರ್ಬೇಕಿತ್ತಿಲ್ಲ ಪಿಲ್ಲು. ನೀವು ದೊಡ್ಡರದಿರೋ ಸಣ್ಣ ಅದನ್ನು ಹೇಳಬೇಕು. ನೀವು ಮುದುಕ್ಯಾರಂಗೆ ಹಲ್ಲು ಇರ್ಲಾರ್ದಾರಂಗೆ ಬರೀ ಅನ್ನ ಗುಳುಮ್ ಅನ್ನ ನುಂಗ್ಕೊತ ನೀವು ಕುಂದಿರ್ರಿ. ಚಲೋ ಆಗ್ಯದ ಸಿಂಧು ಸೋಯಾಬೀನ್. ನಮ್ಮ ಚೋಟ್ ಹೇಳತ್ತ ನೋಡ್ರಿ ಇಲ್ಲಿ. ಯಾಕೆ ಹೆಂಗಿತ್ತು ತೋಡಲ್ಲಿಗ. ಸೂಪರ್ ಇಲ್ಲ ಸಿಂಧಕ್ಕ. ಆಮೇಲೆ ಸಿಗೋಣ. ಬಾಯ್ ಮಾಡಿಬಿಡ್ರಿ ಫ್ರೆಂಡ್ಸ. ನೋಡ್ರಿ ಎಲ್ಲ ಹುಡುಗರು ಹೆಂಗೆ ಬರ್ತಾವ. ನಮ್ಮ ಅಲ್ಲಿ ಮಿಟ್ಟಿಗೆ ನಾಳೆಗೆ ಹೋಗೋದಿಲ್ಲ ಅಂತೇಳಿ ನಾನೇ ಹೇಳಿದ್ರಿ ಹೆಂಗೆ ಒಪ್ಪಿಸ್ತೀರಿ ಅಂತೇಳಿ. ಇದೊಂದು ಡಿಫ್ರೆಂಟ್ ಇದ್ರಿ. ವಾಟರ್ ಪಾರ್ಕಿಗೆ ಹೋಗೋಣ ಅನ್ನೋದು ಮಾಡಿದ್ರೆ ನಾ ಬರುದೇ ಇಲ್ಲ. ನೀವು ಹೋಗ್ರಿ ಬಂದಿನಿಲ್ಲ ಮತ್ತೆ ಹೋಗುದು. ನಮ್ಮ ತಾಯಿ ರೊಕ್ಕಿಲ್ಲ.
ರೊಕ್ಕಿಲ್ಲ ನಾ ಹೇಳ್ತೀನಿ ಏನ್ ಆಗಂಗಿಲ್ಲ ಅಂದ್ರೆ ಏನ್ ಹೇಳಿ ಹೆಂಗ್ ಒಪ್ಪಿಸ್ತೀರಿ ಒಪ್ಪಿಸ್ತೀರಿ ರೊಕ್ಕ ನಿಂತಾಕೆ ಮುಚ್ಚಿಟ್ಟ ಅಂತ ಏಸದವು 11 ರೂಪಾಯಿ ಅಂತ 11 ರೂಪಾಯಿ ಅಂತ ಕೊಟ್ಟಿಲ್ಲ ಅವತ್ತ ಈಗ ನೋಡ್ರಿ ನನ್ನ ಪಾಕಿಟ್ ಎಲ್ಲ 11 ರೂಪಾಯಿ ಐತಂತ ನನ್ನ ಪಾಕಿಟ್ ಖಾಲಿ 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 ಜೇಬು ಖಾಲಿ ಖಾಲಿ ಜೇಬು ಖಾಲಿ ಖಾಲಿ ಒಪ್ಪಸ್ರಿ ನಿನ್ನ ಹೋಗಿ ಬಂದೀವಿ ಬ್ಯಾಡ್ರವ ನಾ ಹೇಳ್ತೀನಿ ಅಲ್ಲಿ ಹೋಗಿಂದ ಏನ್ ಇವ ಸುಮ್ಕೊಂಡಿರ್ತಾನ ಇವ ಸುಮ್ಕೊಂಡಿರ್ತಾನ ಸರಿ ಅವ್ರಿಗೇನ್ ಹೇಳ್ತೀನಿ ನೀನ್ ನೋಡಿ 25 ರೂಪಾಯಿ ಏನ್ ತೋರ್ಸ್ಬೇಕ ನಿನ್ ತಲೆದ ಅವ್ನ ರೊಕ್ಕ ವಾಟರ್ ಪಾರ್ಕಿಗೆ ಹೋಗೋದ ಇವನು ಐಸ್ ಕ್ರೀಮ್ ಬೇಡ ಅವನ ಇಕ್ಕಿನೂ ಬೇಡ ಆಕಿನ ಹಣ್ಣಾಕ ಅವ್ನ ನಿಗ್ರಸ್ತೀವಿ ಇವನು ಬೇಡವನ 22 ರೂಪಾಯಿ ಒಂದೊಂದು ಐಸ್ ಕ್ರೀಮು 80 ರೂಪಾಯಿ 80 ರೂಪಾಯಿ ಒಂದೊಂದು ಏನವು ಗೋಬಿ ಮಂಜರಿ ಯವ್ವ ನಮ್ಮ ಕೈಲಿ ಆಗಲ್ಲ ಯವ್ವ ನೀವೇನ್ರ ಮಾಡಿ ಇತ್ತಿ ಅವು ಏ ರಿಕ್ವೆಸ್ಟ್ ಮಾಡ್ರಿ ಪ್ಲೀಸ್ ಅನ್ರಿ ಕಾಲ್ ಒತ್ರಿ ಕೈ ಒತ್ರಿ ಏನಾರ ಒತ್ರಿ ಬಡ ಬಡ ಒಪ್ಪಿಸ್ರಿ ಏನ್ ಮಾಡ್ತೀರಿ ಸರಿ ಅಪ್ಪಾಜಿ ಸರಿಯಾ ಏ ಇವ್ರಿಗೆ ಯಾಕೆ ಐತಿ ಸರಿ ವಾಟರ್ ಪಾರ್ಕಿಗೆ ಹೋಗಕ್ ಮಮ್ಮಿ ಬ್ಯಾಡ ಅನ್ನತ್ತಾರ ಒಪ್ಪಿಸ್ರಿ ಅಂತ ಹೇಳಿನಿ ವಾಟರ್ ಪಾರ್ಕ್ ಶ್ರೀ ನೀ ಸಿಂಧುನ್ ತಾಕ್ ಬಾ ಶ್ರೀ ನೀ ಅಡ್ಡ ಮುಖ ಕುಂತು ಬಿಟ್ಟಿ ಶ್ರೀ ಆಯಿ ಕಾಲ್ ಒತ್ತಬೇಕಂತ ಅಂದ್ರೆ ಕರ್ಕೊಂಡು ಹೋಗ್ಕಾಳಂತ ಆಯಿ ಕಾಲ್ ಒತ್ತಿದ್ರೆ ಕರ್ಕೊಂಡು ಹೋಗ್ಕಾಳಂತ ಅವನ್ ತಲಿ ಆ ತಲಿ ಕಾಲುಂಗ್ರಲ್ಲ ಅವು ಉಚ್ಕೊಂಡು ಕೈ 1000 ರೂಪಾಯಿ ಈಗ 2000 ತಲಿ ಬೆಳಗೈತ್ರೆ ಅಯ್ಯೋ ನನ್ ಇವ್ರು ಮಾಡೋದು ಐಡಿಯಾ ರೀ ಮುಂಜಾನೆ ಶಾಂಪು ಹಚ್ಚಿ ತಲೆ ತೊಳೆದಿನಿ ತಲೆಗೆ ಎಣ್ಣಿಲ್ಲ ಅಂತ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಈ ಕಡೆ ಅಯ್ಯೋ ಸ್ನೇಹ ನೋಡ್ರಿ ನೀರ್ ಆಗೈತ್ರಿ ಹುಡುಗಿ ಇನ್ನ ಒಂದಿಲ್ಲಲ್ಲ ಹೋಗ್ಕೊಂಡದು ಅಯ್ಯೋ ಅವ ಅವ್ರ ಮ್ಯಾಗ ನಿಂತ ತುಳಿತಿರ್ತಾವ ಅವ್ರ ರಾಜ ಸಿಮ್ಮಿದ್ದಂಗ ಇಷ್ಟೆಲ್ಲ ಎದಕ್ಕೆ ನಿಮ್ಗೆ ಸ್ನೇಹನ್ ಕೈಯಲ್ಲಿ ತೋರ್ಸಲ್ಲಿ ಓದ್ತೀವಿ ಕಡೆ ಅಲ್ಲಿ ಒಚ್ಚಿಂದ ಗೊತ್ತಾಗುತ್ತಲ್ಲಿ ಸಿರಿಯಂಗೆಲ್ಲ ಐತಿ ಭಾರಿ ಶಕ್ತಿವಾನ ಕೈ ನಿಂತಲ್ಲಿ ಐತಿ ಒತ್ತಲ್ಲಿ ಅನ್ರಿ ಪ್ಲೀಸ್ ಅನ್ರಿ ಮತ್ತ ಗುರು ಶಿಷ್ಯರು ಪಿಕ್ಚರ್ದಾಗ ನನ್ ಕಾಲ್ ನೀ ಮುಟ್ಬೇಡ ನಿನ್ ಕಾಲ್ ನಾ ಮುಟ್ಬೇಡ ಅಂತ ಹೇಳಿ ಏ ಪ್ಲೀಸ್ ಅನ್ ರಿಕ್ವೆಸ್ಟ್ ಮಾಡ್ಕೋರು ಇಷ್ಟೆಲ್ಲ ಯಾಕೆ ಮಾಡಿ ಸಾಯ ಬಿಡ್ರ ನಂಗರ ದನಿ ಪ್ಲೀಸ್ ಬ್ಯಾಡ್ರಿ ಹೋಗೋದು ಬ್ಯಾಡ್ರಿ ಅಯ್ಯೋ ಬೇಡ ನೀವೇ ನೋಡಿ ಸಿರೆ ಅನ್ನವಲ್ಲ ನಾ ಕರ್ಕೊಂಡು ಹೋಗೋದು ಅನ್ನ ಶ್ರೀ ಆಯಿ ಪ್ಲೀಸ್ ಅನ್ನು ಆಯಿ ಪ್ಲೀಸ್ ಹೋಗಮ್ಮನ್ನು ಅವ ಅನ್ನಂಗಿಲ್ಲ ಬ್ಯಾಡ ಕೈ ಬಿಡು ಏ ಅನ್ನೋರ್ನ ಕರ್ಕೊಂಡು ಹೋಗೋದು ಒಬ್ರನ್ನಿಲ್ಲ ನಿನ್ನ ಹೋಗಿ ಬಂದೀವಿ ಚಿನ್ನೆ ಅನ್ನ ಚಾರ್ಜ್ ತೆಗಿಸ್ತಾನ ಈಗ ಮೊಮ್ಮಕ್ಕಳು ನೋಡ್ರಿ ಯಾಕೆ ಮಾಲಿಶ್ ಮಾಡಕತ್ತಾರ ಸದ್ಯಕ್ಕ ಕಾಲ್ ಮಾಡೋಣ ಅಂತ ಅಯ್ಯೋ ನಮ್ದಂತ್ರಿ ಸದ್ಯಕ್ಕ ನಮ್ಮ ಮಕ್ಕಳದ ಹವಾ ವಿಡಿಯೋದೊಳಗ 10 ಮಂದಿ ಮೊಮ್ಮಕ್ಕಳದಾಗ ಈಗ 6 ಮಂದಿ ಇಲ್ಲೇ ಸದ್ಯಕ್ಕೆ ಪ್ರೆಸೆಂಟ್ ಅದಾರ ಪ್ಲೀಸ್ ಅನ್ರಿ ಸೃಷ್ಟಿ 6 ಮಂದಿ ಸದ್ಯಕ್ಕ ಉಳ್ದಾರ 4 ಮಂದಿ ಮಾಡಾಕತ್ತೀವಿ ನೀವು ಕೂಡ ನೋಡಿ ಖುಷಿ ಪಡ್ತೀವಿ ಖಾಲಿ ವಿಡಿಯೋ ಲೆಂತ್ ಆಗ್ತೈತಿ ಕಂಟಿನ್ಯೂ ಸೈತಾಕನ್ ಲಾಗ್ದಾಗ ಬರ್ತೈತಿ ನೋಡ್ರಿ ನೋಡ್ರಿ ಏನ್ ಮಾಡ್ತೀರಿ ಹಾಯ್ ಫ್ರೆಂಡ್ಸ ಬರ್ರಿ ಸೈತಾಕ ರೊಟ್ಟಿ ಮಾಡತ್ತಾಳ ಸಂಜೆ ಟೈಮ್ದಾಗ
ನಾನು ಇಷ್ಟೊತ್ತಿನ ತನಕ ಒಂದು ದೊಡ್ಡ 3 ಉಳ್ಳಾಗಡ್ಡಿ ಹಚ್ಚೀನಿ. ಕಾಕ ನನ್ನ ಮೊದಲೇ ಉಳ್ಳಾಗಡ್ಡಿ ಹಚ್ಚಿದ್ರೆ ನನಗೆ ಕಣ್ಣು ತಡೆಯಂಗಿಲ್ಲ. ಅದ್ರ ಈ ಬೇಸಿಗೆದಿಂದ ದಿನಾಗಂತೂ ಮತ್ತಿಟ್ಟು ತ್ರಾಸ ಆದಂಗೆ ಆಗ್ತಿದ್ದೆ. ಮುಗಿತ್ರಿ ತಿರುಗಿ ಸೈತಾಗ ರೊಟ್ಟಿ ಮಾಡೋದು. ಹಿಟ್ಟು ಖಾಲಿ ಆಗಿತ್ತು 3 ದಿನ ಮ್ಯಾಗ ಆತ್ರಿ. ಇಟ್ಟು ಒಟ್ಟು ಹಾಕ್ಸೊಂಬರ್ಬೇಕು. ಇಲ್ಲ ಹಾಕ್ಸೊಂಬರ್ಬೇಕಂದ್ರೆ ಏನಾರ ಹಂಗೆ ಬಿಟ್ಟವ್ರೆ ಅಡ್ಡ. ಮಮ್ಮಿ ಹಸ್ರು ಮಾಡೇ ತಿರುಗಿ ಭಾಳ ದಿನ ಆಯ್ತು. ಅಂದ್ರೆ ಇವತ್ತು ಒಂದ ದಿನ ಎಲ್ಲ ಕ್ಲಿಯರ್ ಆತ್ರಿ. ಮಮ್ಮಿ ನೋಡ್ರಿ ಸಜ್ಜಿ ಹಿಟ್ಟು ಬಿಸ್ಕೊಂಬಂದಾಳ, ಜೋಳದ ಹಿಟ್ಟು ಬಿಸ್ಕೊಂಬಂದಾಳ, ಗೋಧಿ ಹಿಟ್ಟು ಬಿಸ್ಕೊಂಬಂದಾಳ. ಒಂಥರ ಮನೆಗೆ ಡಬ್ಬಿ ತುಂಬ ಹಿಟ್ಟು, ಡಬ್ಬಿ ತುಂಬ ಅಕ್ಕಿ, ಬ್ಯಾಳಿ, ಖಾರ ಮನ್ಯಾಗ ಅಡಿಗೆ ಮನೆಗೆ ಬೇಕಾದಂತ ಪದಾರ್ಥಗಳು. ಮೇನ್ ಆಗಿ ಮನ್ಯಾಗ ಸ್ವಚ್ಛಗ ತೊಳೆದು ನೀರು ತುಂಬಿಲ್ಲ ಅಂದ್ರ ಅದ್ರಂತ ನೆಮ್ಮದಿ ಹೆಣ್ಮಕ್ಳಿಗೆ ಅಡಿಗೆ ಮನೆ. ನೀರು ಬಂದಿದ್ದ ದಿನ ತೊಳೆದು ತುಂಬಿರ್ತೀವಲ್ಲ ಅವತ್ತಿಂದು ಒಂಥರ ಇದನ್ನ ಬೇರೆ ರೀ. ನೀರಿಂದು ಎಷ್ಟು ಕುಡಿಯಂಗ ಅನ್ಸುತ್ತ, ಎಷ್ಟು ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ. ನೀರು ಬಂದಾಗ ನೀರು ತುಂಬ್ತೀವಲ್ಲ, ಆ ದಿನ ಬರೋರಿಗೆ ಅನುಭವ ಗೊತ್ತಾಗಲ್ಲ. ಸ್ವಚ್ಛಗ ತೊಳೆದು ತುಂಬಿರ್ತೀವಲ್ಲ, ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಅಂದ್ರೆ ಒಟ್ಟ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಈ ಕಡೆ ನಮ್ಮ ಕಡೆ ಬಿಡ್ತಿರ್ತಾರಲ್ರಿ, ಅವತ್ತದು ನೀರು ಬಂದು ನೀರು ತುಂಬಿದ್ವಿ ಅಂದ್ರೆ ಮನಿ ತಳ ಒಂಥರ ಎನರ್ಜಿನೇ ಬೇರೆ ಅದು. ಪಾಸಿಟಿವ್ ಎನರ್ಜಿ ಎಲ್ಲ ಸ್ವಚ್ಛ ತೊಳೆದಿರ್ತೀವಲ್ಲ, ನೀಟಿತ್ತಂದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಸ್ವಚ್ಛ ಇದ್ದಲ್ಲಿ. ಲಾಸ್ಟ್ ಒಂದು ರೊಟ್ಟಿ ಗುಂಡ್ಕ ಮಾಡಾಕೊಂಡ್ರಿ. ಇವನು ಮೆತ್ತಗ ಹೊಟ್ಟೆ ಬುಷ್ ಮಾಡೀನಿ, ಸ್ವಲ್ಪ ತಳ ಮಾಡಿ. ಇದು ಒಂದ್ ಸ್ವಲ್ಪ ಲಾಸ್ಟ್ ಇದು ಒಂದೇ ರೊಟ್ಟಿ ಇದ್ರಾಗ ಯಾಡ್ ಮಾಡಕ್ ಸಣ್ಣ ಹಾಕಿದ್ದು ಇಲ್ಲ. ತಳಗ್ ಮಾಡಕ್ ಒಂದ್ ಉಸಿ ನೆಟ್ಟೆ ಇಟ್ಟು ಹೋದಿತ್ತು. ಇಲ್ಲಿ ಇದನ್ನ ಸರಿ ನಾನು ಉಳ್ಳಾಗಡ್ಡಿ ಹೆಚ್ಚಿ ಕೊಟ್ಟಿನಿ ಮಮ್ಮಿಯರಿಗೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಸಜ್ಜಿ ಇಟ್ರಿ ಇಷ್ಟು ಘಮ ಅನ್ನತ್ತಂದ್ರೆ ಇದ್ರೊಳಗೆ ಅರಿಶಿನ, ಮೆಂತೆ ಕಾಳು, ಅವೀಜ ಇಷ್ಟೆಲ್ಲ ಹಾಕ್ಸ್ಕೊಂಬಂದು ಈ ಹಿಟ್ಟು ಬೀಸಾಡ್ರಿ. ಇಷ್ಟು ಹಿಟ್ಟು ಘಮ ಅನ್ನತ್ತ ರೊಟ್ಟಿನ ತಿನ್ನಕತ್ತೀವಿ ಏನೋ ನಪ್ಪ ಅಷ್ಟು. ಅದ್ರಾಗ ಹಿಟ್ಟು ಬೀಸಿದ ದಿನ ಅಂತೂ ಗಿರಣಿಯಾಗಿರ್ಬೋದು, ಮನೆಗೆ ಬಂದಿಂದಿರ್ಬೋದು, ಇಷ್ಟು ವಾಸನೆ ಬರ್ತೈತೆ ಅಂದ್ರೆ ಮಸ್ತ್ ಬರ್ತೈತಿ. ಇದು ಸಜ್ಜಿ ಇಟ್ರಿ, ಈಗ ಇದು ಜೋಳದ ಇಟ್ರಿ. ಗೋಧಿ ಹಿಟ್ಟು ಆಚೆ ಕಡೆ ಕೋಲಿಯಾಗಿ ಇಟ್ಟಿನ್ರಿ. ನಾನು ಬೊಗ್ನೆ ಹಾಕ್ಸ್ಕೊಂಬಂದಾಳ, ಬಂದಿನ ಡಬ್ಬಿ ತುಂಬಿದ್ರತ್ತಂತೇಳಿ ನಾನು ಆಚೆ ಕಡೆ ಕೋಲಿಯಾಗಿ ಇಟ್ಟಿನ್ರಿ. ಇವ್ರ ಕೈಯಾಗ ಸಿಕ್ಕರೆ ಉಳ್ಸಂಗಿಲ್ಲವ್ರತ್ತೇಳಿ. ಈ ಕಡೆ ನೋಡ್ರಿ, ಅಲ್ಲೇ ಕುಂದ್ರು. ಈ ಕಡೆ ನಾನು ಕೂಸು ಮಕ್ಕೊಂಡದ್ರಿ. ಇದು ಊಟ ಮಾಡಿಸ್ಬಿಟ್ಟೆ ಜಲ್ದಿ. ನಾನು ಸಜ್ಜಕ ತುಪ್ಪ ಹಾಕಿಸಿ ಮಕ್ಕೊಂಡ್ಬಿಟ್ಟ. ಓಂಕಾರ ಇನ್ನೂ ಒಂಚೂರು ಮಕ್ಕೊಂದಿಲ್ರಿ, ಯಾಕಂದ್ರೆ ಸಿರಿ ಬೆಳಗ್ಗೆಲಿಂದ ಹೇಳಿ ಇಲ್ಲಿ ತನೂ ಇದೇ ಫಸ್ಟ್. ಈಗ ಮಧ್ಯಾಹ್ನ ಮಕ್ಕೋತಿದ್ನಲ್ಲ, ಒಟ್ಟ ಮಕ್ಕೊಂಡಿಲ್ಲ. ಈ ಕಡೆ ಓಂಕಾರ ಒಂಚೂರು ಮಧ್ಯಾಹ್ನ ಮಕ್ಕೊಂಡಿದ್ದ ನೋಡ್ರಿ, ಹಂಗಾಗಿ ಅವಾಗ ಇನ್ನೂ ನಿಧಿ ಬಂದಿಲ್ಲ. ಪಾನಿಪುರಿ ತಿನ್ನಾತನ್ರಿ ಓಮಗುಂಡು. ನೀನು ಮಾಡಿಯಾ? ತೂತಕೇನಂತ ಅವನು. ಹುಂಚೆ ಹಣ್ಣಿಂದ ಎಲ್ಲೈತಿ? ಅದ್ರಾಗ ಮಾಡಿರೇನ ಹುಂಚೆ ಹಣ್ಣಿಂದು? ಇದು ಪಾನಿಪುರಿ ಮಸಾಲೆ ಶೇವನು ನೀನು ತಿಂದು ಕಲಾಸ್ ಮಾಡಿಬಿಟ್ರಿ ಅಲ್ಲಿಂದ ಬಂದಿಂದು. ಹಂಗಾಗಿ ಮತ್ತೆ ಅವು ತರಿಸಾಳ ನೋಡ್ರಿ. ತುಂಬ್ರಿ ನೋಡು ಒಂದರಿ ಹಾಕಿರನ ಈಗ. ಅದನ್ನ ತೊಂಬರ್ಲ, ಸಾರು ಹಾಕುದೇವ ಇದ್ರಲ್ಲಿ ಬರಲ್ಲ ಚಮಚೆ. ಈಗ ಇವು ತಿಂದು ಮ್ಯಾಗ ಒಂದೊಂದು ರೊಟ್ಟಿ ತಿಂದ್ಬಿಡ್ರಿ. ಮತ್ತ ಸಿರಿ ಏನಂತಪ್ಪ? ಇಲ್ಲ ಪಿಲ್ಲ ಓಕೆ ರೀ, ಎಲ್ಲರೂ ತಿನ್ನೋಣಂತ ಆಮೇಲೆ ಸಿಗೋಣ. ಬಾಯ್. ಹಾಯ್ ಫ್ರೆಂಡ್ಸ, ನೋಡ್ರಿ ಇದು ಇದ್ರ ಮಳೆ ಅಂತ್ರಿ. ಬಾಕ್ಲ ಕಡೆ ಸೈಡು ಇಷ್ಟೊತ್ತನ ಏನಿದ್ದಿಲ್ಲ, ಒಮ್ಮೆ ಮಳೆಗಾಲದ ಮಳೆ ಹೆಂಗೆ ಚಲೋ ಆಗದಂಗೆ ಚಲೋ ಆಗೈತಿ. ಈ ಕಡೆ ಸೈಡ್ ಮಳೆಗೆ ಒಂಚೂರು ನೀರು ಒಳಗೆ ಬರಾಕತ್ತಾವು. ತಡಿ ಓಂಕಾರ ನೋಡ್ರಿ ರಾತ್ರಿ ಸರಿ. ಬಾ ಇಲ್ಲಿ ನೋಡ್ರಿ, ಇಲ್ಲಿ ಮಳೆ ಅರ್ನಾಳಿಗೆ ನೋಡ್ರಿ ಲೆಟ್ಟ ದಮ್ ಬೀಳ್ತಾವ. ಸರಿ, ನಮ್ಮ ಊರಾಗ ಇಷ್ಟು ದಿನ ಒಟ್ಟ ಮಳೆ ಆಗಿಲ್ರಿ, ಬರೇ ಗುಡುಗು ಮಿಂಚು ಗಾಳಿ ಇದ ಬರ್ತಿತ್ತು. ಇವತ್ತಿನ ಮಳೆ ನೋಡಿದ್ರಿ ನೀವು, ಬಾ ಮಸ್ತ್ ಕಟ್ಟದೈತಿ ಬಿಡ್ರಿ. ಚಪ್ಪಲ್ಗಾಸಿಂದು ಚಪ್ಪಲ್ ಹೊರಗಿದ್ದು ಅಂದ್ರ ಅದೇ ಹರ್ಕೊಂಡ್ ಹೋಗಿದ್ದು ನೋಡು. ನಿಮಗೆ ಹೆಂಗೆ ಕಾಣಕತ್ತೈತೆ ಗೊತ್ತಿಲ್ರಿ. ಆ ಕಡೆ ಎಲ್ಲ ನೀರು ನೋಡಿಬಿಟ್ರೆ ನೀವು ಅಗಲಿ ಆಗ್ಬೇಕಾಗಿತ್ರಿ ಮಳೆ ನೋಡೋರಿಗೆ ಅಪ್ಪೋ ಅನ್ನಂಗೆ ಅನಿಸ್ತಿತ್ತು. ನೋಡ್ರಿ ಗುಡುಗು ಮಿಂಚುನು ಹಂಗೈತ್ರಿ. ನೋಡ್ರಿ ಮಿಂಚಾಗ ಬಾ
ಹಗುಲಿ ಕಣ್ಣಂಗೆ ಕಾಣತ್ ನೋಡ್ರಿ ಒಮ್ಮೆ. ಶಬಾಷ್ ನೋಡ್ರಿ ಇಲ್ಲಿ ಹೆಂಗೆ ಕಾಣುತ್ತೆ. ನನಗಾರ ಮಿಂಚು ಮಳೆ ಅಟ್ಟರ ಬರ್ಲಿ ರೀ, ಗುಡುಗನು ಬರ್ಲಿಕ್ಕ ಈ ಮಿಂಚು ಬರುತ್ತಲ್ರಿ, ಬೆಳಕ 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 ಇದು ಬಂತಂದ್ರೆ ಹೂವ ಬರಿ 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 ಭಯಂಕರ ಅಂಜಿಕ್ರಿ ನನಗೆ. ಈ ಮನೆ ಹೆಂಗೆ ಕಾಣುತ್ತೆ ನೋಡ್ರಿ. ಈಗ ರಾತ್ರಿ ಈಗ 9:30 ಆಗಿ ಟೈಮ, ಮಿಂಚು ಬಂದ್ರೆ ಹೆಂಗೆ ಕಾಣುತ್ತೆ ನೋಡ್ರಿ ಮನೆ. ಶಬಾಷ್ ಹಾಂ ಬಾ ಬಾ ಬಾಯ್ ಅಜ್ಜಾನ್, ಅಜ್ಜ ಬಾಯ್, ಬಾಕ್ಲೆ ಮುಚ್ಚನ್ ಮಳೆ ಬರ್ತಾನು. ಮನೆ ಹೆಂಗೆ ಕಾಣುತ್ತೆ ನೋಡಿದ್ರಲ್ರಿ, ಮಸ್ತ್ ಮಳೆ ಅಗಲಿ ಆಗಿದ್ರ. ಹಾಂ ಮಸ್ತ್. ಏ ಬಾ 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 ಬಾ. ಹ್ಞೂ ಅವ್ರ ಮನೆ ಕಡೆ ಸಿಡಲ್ಲ, ಅವ್ರ ಮನೆ ಪ್ಯಾಂಟನ್ಗಿಗೆ ಹೋಗಿಲ್ಲ ನೀರು. ಮತ್ತೆ ಯಪ್ಪ 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 ಮುಚ್ಚಮ್ ಸರಿ ಯಪ್ಪ. ನಮ್ಮನೆ ಮಳೆ ಬರತೈತಿ ನೋಡಿದ್ರಲ್ರಿ, ಗುಡುಗು ಮಿಂಚು ಹೆಂಗತ್ತೇಳಿ. ಶಬಾಷ್. ಇವ್ರೆ ನಮ್ಮ ಮಕ್ಕಳು ಏನೈತಿ ಕಿಡಿಕ್ಯಾಗ ಕೂತಾರಿ ನೋಡ್ಕೋತ. ಇವು ಹಾಸಿಗೆ ಬಂದವ ನೀ ಹಾಸಿಗೆ ಹಸೇವ್ರಿ ಇಲ್ಲೇ. ಕರೆಂಟ್ ಒಂದು ತೆಗೆದ್ಬಿಟ್ಟನ್ರಿ. ಫ್ಯಾನ್ ಕಂಟಿನ್ಯೂ ಚಲೋ ಇದ್ದಿದ್ರೆ ಒಣಗಿ ಬಿಡ್ತಿತ್ತು. ಮತ್ತೆ ಇಂಥ ಮಳೆಯಾಗ ಇದ್ರೊಳಗ ಮಳೆ ಆದ್ರಿ ಕಚ್ಚಿ ಹಾಕೊಂಡು ಈ ಮನ್ಯಾಗ ಹಳೆ ಮನೆ ಬ್ರಹ್ಮತ್ ನೀರ್ರಿ. ಚಾ ಚಾ ಈ ಪಾಪುಡಿಯರು ಬಾಡಿಗೆ ಇದ್ರು, ಪಾಪುಡಿಯರ್ ಅಂತ ಮತ್ತಿ ಸರ್ ಯವ್ವ ಅವು ಮನ್ಯಾಗ ಬೂದಿ ತಂದ್ರಿ, ಹಾಳು ಮಾಡತಂದು ಒಂದು ಚೀಲ ಸುಣ್ಣ ತಂದ್ರು ಸೋರೋದ್ ನಿಂತಿದ್ದಿಲ್ರಿ. ಆ ಪರಿಸ್ಥಿತಿ ನೆನೆಸ್ಕೊಂಡ್ರು ಉಂಡ್ರೇನು ಉಣ್ಲಿಕ್ಕೇನು ಇಷ್ಟೇ ಚಾಟ್ ಆಗೈತೆ ಅಂತ ಮನಸ್ಸಿಗೆ. ಅದು ತಗಡ್ ಬಿಟ್ಟು ಸೋರಿದ್ರು ಸೋಲ್ರಿ, ಹಿಂದಿನ ತಗಡ್ ಐತಿ. ಇದ್ರಾಗರ ನೆಮ್ಮದಿಲಿಂದ ನಿಟ್ಟುಸಿರು ಬಿಡ್ತೀನಿ ಅನ್ನಂಗ ಆಗೈತೆ ನೋಡ್ರಿ. ಜನ್ಮ ಅದನ್ನ ನೆನೆಸ್ಕೊಂಡ್ಬಿಟ್ರ ಇವ್ರು ಭಾಳ ಮಾಡಿಲ್ರಿ. ನಮ್ಮ ಸೌತ ಓಡಾಡ್ಯಾಡ್ರಿ, ಮಣ್ಣು ತರೋದು, ತುಳಿಯೋದು, ಮ್ಯಾಗ ಹತ್ತೋದು, ತಳಗಿಳಿಯೋದು, ರತ್ನ ಮಾಡ್ಯಾಡ್ರಿ. ಸುಜಾತ ಸರವ ಮಾಡಿಲ್ಲ. ಆ ಪರಿಸ್ಥಿತಿ ನೆನೆಸ್ಕೊಂಡ್ರು ಏ ಯವ್ವ ಮಣ್ಣು ನಾವು ಹತ್ತಿ ಭಾಳ ಯಾವಾಗಾರ ಮಣ್ಣು ಮ್ಯಾಗ ಹಾಕಾಗ ಬೂದಿ ತುಳಿಯೋದು. ಸೋರಾದ ನೋಡಿನಿ. ಯಾಕ ಖುಷಿ ಸಿಂಧು ನಡ್ದಾಗನು ಇನ್ನ ಇದ್ರ ಮನೆನೇ ಇತ್ತು. ಈ ಕಡೆ ತಳಗಿನ ಜಂತಿ ಮನೆ ಇತ್ತು ಸಿಂಧು ನಡ್ದಾಗ. ನೀವು ಹೊರದಾಗ ಅಂಡು ಮಳೆಗಾಲ ಇಲ್ಲೆಲ್ಲ ಆ ಕಡೆ ನೀರು ಹಿಡಿತಿದ್ದಿಲ್ಲ, ಎಲ್ಲಿ ಬೇಕಲ್ಲಿ ಬೊಗಣಿ ಇಡ್ತಿದ್ವಿ. ಅಯ್ಯೋ ಅಯ್ಯೋ ಅಂದ್ರ ಬೆಳಕಂಡ್ಯಾಗ ಅಲ್ಲೇವ ಈ ಮೂಲ್ಯಾಗ ನೀರು ಬೀಳ್ತಿದ್ದಿಲ್ಲ ಅವೇ. ಹಾಂ ಯಾವ ಅಲ್ಲಿ ಇಲ್ಲಿ ಮೋಟ್ರ್ ಇತ್ತಲ್ಲ, ಮೋಟ್ರದಾಗ ಇಳಿತಿದ್ದು ಅಯ್ಯವ ಅಲ್ವೇ. ಇಲ್ಲಿ ಈಚೆ ಸೈಡ್ ಈ ಬಾಕ್ಲ ಇತ್ತು, ಬಾಕ್ಲ ಮ್ಯಾಗ ಮೋಟ್ರ್ ಇತ್ತು, ಅದ್ರಾಗ ಇಳಿತಿದ್ದು ನೀರು. ಅರ್ನಾಳಿಗೆ ಬಲ್ಲೆ ತಿಂದದು ಮಣ್ಣದು ಗುಡ್ಡೆ ಹೊಳ್ಯಾಕ. ಅವಾಗ ಮಮ್ಮಿ ಹೋಗಿ ಬೇನ್ ತಪ್ಲ ತುರುಕಿ ಮಣ್ಣಾಕಿ ಬೂದಿ 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 ಬೇನ್ ತಪ್ಲ ಹಾಕಿ ಮಣ್ಣಿನ ಕಸ ಕಟ್ಟು ತುಳಿದು ಮಮ್ಮಿ. ಒಮ್ಮೆ 8 ದಿನ ಏಕ ಮಳೆ ಹತ್ತಿತ್ತಲ್ಲ, ಅದು ಹೆಂಗಿತ್ತು. ಶಾಂತ ಅವತಾರ ಮನ್ಯಾಗ ಅವಾಗ ನಮ್ದು ಕಾಟ ಐತ್ರಿ. ಕಾಟದ ಮ್ಯಾಗ ಆಳೇಸ್, ಕಾಟದ ಮ್ಯಾಗ ಒಂದಿಬ್ರು, ಅದ್ರ ಬುಡಕ್ ಒಂದಿಬ್ರು. ಅಟ್ ಕಾಟನ ಚಾಟ್ ಆಗಿತ್ತು ನಮಗೆ ಕರೆ ಅಂದ್ರೆ. ಅನ್ನ ಸಾರು ಮಾಡ್ತಿದ್ವಿ. ಅದು ಬ್ಯಾ ಸಾರು, ಹೆಸರು ಕಾಳು ಸಾರು. ಅವಾಗ ಪಾಪಡಿ ತುಂಬಕ್ಕೆ ಹೋಗಿದ್ವಿ. ಅಂತದ್ರಾಗೇನೆ ನಾನು ರತ್ನ ಹೋಗ್ಬಿಡೋರು. ಮಧ್ಯಾಹ್ನ ಬಂದು ಅನ್ನ ಸಾರು ಉಣ್ಣೋದು, ಮತ್ತೆ ಹೋಗ್ಬಿಡೋದು. ಓ ಓ ಹಾಂ ನೋಡ್ರಿ ಈ ಮಂದ್ಯಾಗ ಸೀರೆ ಯಾವ್ದು ಹೈಲೈಟ್ ಏನಿಂದ್ರ ಚಂದ ಬರ್ಲಾಗೈತಿ. ಹಾಂ ಸುಂತಕ್ಕೆ ನೋಡ್ರಿ ಉಟ್ಕೊಂಡಲ್ಲ ಈ ಸೀರೆ ನನ್ನ ಬಲ್ಲೆಕ ಪರ್ಚೇಸ್ ಮಾಡಿ ಉಟ್ಕೊಂಡ ನೋಡ್ರಿ. ಮಸ್ತ್ ಕಾಣಕತ್ತದ ನೋಡ್ರಿ. ಸ್ಟೇಟಸ್ ಹಾಕ್ಯಾಳ, ಸಖತ್ತಾಗಿ ಕಾಣತೈತಿ ನೋಡ್ರಿ. ಎಲ್ಲರಿಗಿನ್ನ ಹೈಲೈಟ ಸಾಫ್ಟ ಹೆಂಗೆ ಹೇಳ್ತಾರೆ ಹಂಗೆ ಕೊಂಡಿರ್ತೈತಿ. ಯಾರಿಗಾದ್ರೂ ಬೇಕಿದ್ರು ಕೂಡ ನಮ್ಮ ಹತ್ರ ತಗೋರಿ ನೋಡ್ರಿ. ಎಷ್ಟು ಚೆನ್ನಾಗಿ ಕುಂತೈತಿ. ರೇಷ್ಮೆ ಇದ್ದಂಗೆ ಐತಿ ನೋಡ್ರಿ ಸೀರೆ. ಯಾರಿಗಾದ್ರೂ ಬೇಕಿದ್ರ ಮತ್ತೆ ತರಿಸ್ತೀನಿ, ತಗೋರಿ. ಮಳೆ ಎಷ್ಟು ಬರತೈತೆ ಅಂತೇಳಿ ಕರೆಂಟ್ನು ಹೋಗ್ಯಾವು, ಎಲ್ಲ ಹೋಗ್ತಾಗೈತಿ. ಈಗ ನಮ್ಮ ಚಾರ್ಜರ್ನು ಜಾಸ್ತಿ ಟೈಮ್ ನಿಂದ್ರಂಗಿಲ್ರಿ. ಪಾನಿಪುರಿ ತಿಂದು ನಾನು ಒಂದು 2 ರೊಟ್ಟಿ ಉಂಡೆ. ಎಲ್ಲರೂ ಈಗ ರೊಟ್ಟಿ ಸಾರು ಉಣ್ಣಾತಾರ. ಮಧ್ಯಾಹ್ನ ಮಾಡಿ ಬರುತ್ತೆ ಸಾರು, ಅದು ಕೂಡ ಫಿನಿಶ್ ಆಯ್ತು. ಈಗ
ಒಂಥರ ಚಂದ ಅನ್ಸಾತೈತಿ. ಹಗಲಿ ಆಗಿದ್ರ ನೋಡಾಕ ಮಳಿ ಬಂದ್ ನಿಂತಾದ್ಮೇಲೆ ಚಂದ ಅನ್ಸುತ್ತೆ. ರಾತ್ರಿ ಬರಾಕತ್ತೈತಿ ಏನು ಹೊರಗೆ ಹೋಗಕ್ಕಾಗಲ್ಲ. ಗುಡುಗು ಮಿಂಚಿನ ಸಂಬಂಧ ಅಂತೂ ನಾನು ಬಾಗಿಲನ್ನ ತೆಗಿಯಂಗಿಲ್ಲ ಹಂಗೈತಿ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ತೋರಿಸ್ತೀನಿ ವಾತಾವರಣ ಹೆಂಗಾದ್ರಿ ಹೊರಗೆಲ್ಲ ಅದೆಲ್ಲ ಎಕ್ದಮ್ ಓಣಿ ಸ್ವಚ್ಛ ಆಗಿರ್ತೈತಿ. ಎಲ್ಲೆಲ್ಲಿ ಮಣ್ಣು ಬಂದಿರ್ತೈತಿ ಗೊತ್ತಿಲ್ಲ. ನಾಳೆ ಸಿಗೋಣ ಅಂತ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ನೋಡ್ತೀರಿ. ಮತ್ತೆ ನಾಳೆ ವಿಡಿಯೋದಾಗ ಸಿಗೋಣ ಅಂತ. ಬಾಯ್.